ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ರೂಪಾ ವ್ಲಾಗ್ಸ್. ಇವತ್ತು ಬೆಳಗ್ಗೆನೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೇಲೂ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದಿತ್ತು. ನಾನು ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ಫಂಕ್ಷನ್ ಇತ್ತು, ಹೋಮ ಎಲ್ಲ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು ಹೊರಟಾಗ 10 ಗಂಟೆ 10:30 ಆಗಿತ್ತು. ಈ ದೇವಸ್ಥಾನ ಬರೋದು ಚಿಕ್ಕನಾಯಕನಹಳ್ಳಿ ತಾಲೂಕು, ಚಿಕ್ಕಬಿದ್ರೆ ಮತ್ತು ದೊಡ್ಡಬಿದ್ರೆ ಅಂತ ಬರುತ್ತೆ, ಅಲ್ಲಿ ಬರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನ ಬಗ್ಗೆ ತುಂಬ ದಿನದಿಂದ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಬಟ್ ಇವತ್ತು ನಮ್ಮ ಅಮ್ಮನ ನಿಮಗೆ ತೋರಿಸ್ಬೇಕು, ನಮ್ಮ ಅಮ್ಮನ ಬಗ್ಗೆ ವಿಡಿಯೋ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಹಾಗೆ ಚಿಕ್ಕನಾಯಕನಹಳ್ಳಿಲಿ ಬೈಕ್ ನಿಲ್ಲಿಸ್ಬಿಟ್ಟು ಹೂವು ತೊಗೊಂಡ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಚಿಕ್ಕನಾಯಕನಹಳ್ಳಿ ಬಿಟ್ಟು ಒಂದು 15-20 ಕಿಲೋಮೀಟ್ರಲ್ಲಿ ದೊಡ್ಡಬಿದ್ರೆ ಅಂತ ಬೋರ್ಡ್ ಇರುತ್ತೆ. ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಬಲಭಾಗಕ್ಕೆ ತಿರ್ಕೊಂಡ್ರೆ ಇದು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಊರೊಳಗಡೆ ಈ ದೇವಸ್ಥಾನ ಇರೋದು. ಆದರೆ ಪೂಜೆ ಇರೋದು ಬಾರೆ ಮೇಲೆ, ಅಂದರೆ ದೇವರು ಒಡಮೂಡಿರುತ್ತಲ್ಲ, ಮೂಲ ಸ್ಥಾನದಲ್ಲಿ ಪೂಜೆ ಇರೋದು. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಜಾಗ ಮೂಲಸ್ಥಾನ ಇರೋದು. ಇದೇ ಜಾಗದಲ್ಲಿ ದೇವ್ರುಗಳು ಒಡಮೂಡಿರೋದು. ನಾವು ಬರೋವಷ್ಟೊತ್ತಿಗೆ ಹೋಮ ಎಲ್ಲ ಮುಗ್ದೋಗಿತ್ತು, ಯಾಕೆಂದರೆ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ ಮಕ್ಳುಗಳ್ನ, ಅದಕ್ಕೋಸ್ಕರ ಲೇಟ್ ಆಯಿತು. ಹೋಮ ಎಲ್ಲ ಮುಗ್ದಿತ್ತು. ನೋಡಿ, ಇಲ್ಲಿ ತೋರಿಸ್ತಿದ್ನಲ್ಲ, ಈ ದೇವಸ್ಥಾನ ಕರಿಯಮ್ಮ ದೇವಿ ದೇವಸ್ಥಾನ ಅಂತ. ದೇವಸ್ಥಾನಕ್ಕೆ ಬಂದರೆ ಎಂಥ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ. ಯಾರಾದರೂ ಕೈಗಾರಿಕೆ ಮಾಡಿಸಿದ್ರೆ, ತುಂಬ ದಿನದಿಂದ ಮದುವೆ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೆ, ಮತ್ತು ಯಾರು ಮನೆ ಕಟ್ಟಬೇಕು ಅಂತ ಆಸೆ ಇದ್ದು ಕಟ್ಟೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡ್ರೆ, ಮತ್ತು ಜಮೀನಿನ ಸಮಸ್ಯೆ ಏನೇ ಇದ್ದರೂ ಸಮಸ್ಯೆ ಇಲ್ಲಿ ಪರಿಹಾರ ಆಗುತ್ತೆ. ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ಇದು ಮೇರೆ ದೇವರು. ಇವು ಒಂದೇ ಪೀಠದಲ್ಲಿ ಇವರು ಇಬ್ಬರು ಇರ್ತಾರೆ. ಇಲ್ಲಿ ದೊಡ್ಡದಾಗಿ ಮುಖಭಾವ ಕಾಣಿಸ್ತಿದೆಯಲ್ಲ, ಅದು ಕರಿಯಮ್ಮ ದೇವಿ ಅಂತ, ಸ್ವೀಟ್ ದೇವರದು. ಮತ್ತು ಈ ಕಡೆ ಚಿಕ್ಕದಾಗಿದೆಯಲ್ಲ, ಅದು ಬೇವನಹಳ್ಳಿ ಅಮ್ಮ ಅಂತ. ಈ ದೇವರಿಗೆ ಖಾರ ಆಗುತ್ತೆ. ಮತ್ತು ಪಕ್ಕದಲ್ಲಿ ಇವಾಗ ತೋರಿಸ್ತಿದ್ದೀನಲ್ಲ, ಇದು ದೂತರಾಯ ಸ್ವಾಮಿ ಅಂತ. ನಮಗೇನೇ ಕಷ್ಟ ಬಂದರೂ ನಮ್ಮ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲೋದು ಅಮ್ಮ. ನಮಗೆ ಆಸ್ತಿ ಅಂತ ಇರೋದು ಈ ಅಮ್ಮನೇ. ನಮಗೆ ಒಳ್ಳೆಯದು ಕೆಟ್ಟದ್ದು ಏನಾದರೂ ನಮ್ಮ ಜೊತೆ ಸದಾ ನಿಲ್ಲುತ್ತೆ. ನೋಡಿ, ಇವಾಗ ದೇವಸ್ಥಾನ ಕಾಣ್ತಿದೆಯಲ್ಲ, ಇದು ಕರಿಯಮ್ಮ ದೇವಿ ದೇವಸ್ಥಾನ. ಇದು ಅಮ್ಮನ ಮೂಲ ಸ್ಥಾನ ಆಗಿರುತ್ತೆ. ಕರಿಯಮ್ಮ ಇಲ್ಲಿ ಬಂಡೆ ಒಳಗಡೆ ಒಡಮೂಡಿದೆ. ಈ ದೇವಸ್ಥಾನವನ್ನು 1978ರಲ್ಲಿ ಕಟ್ಟಲಾಗಿರುತ್ತೆ. ಇದು ಸ್ವೀಟ್ ದೇವರು. ಇಲ್ಲಿ ಯಾವುದೇ ರೀತಿ ವಯಸ್ಸು ಮತ್ತು ಮುಟ್ಟುಕಟ್ಟು ಏನೂ ಆಗಂಗಿಲ್ಲ. ಈ ದೇವಸ್ಥಾನಕ್ಕೆ ಯಾವಾಗಲೂ ಸರ್ಪ ಕಾವಲಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ಬರೋದಕ್ಕೆ ಎಲ್ಲ ಹೆದರಿಕೊಳ್ತಾರೆ. ಮತ್ತು ನಾನು ಇವಾಗ ಹೋಗ್ತಿದ್ದೀನಲ್ಲ, ಇದು ಕಾರದ ದೇವರು, ಅಂದರೆ ಬೇವನಹಳ್ಳಿ ಅಮ್ಮ ಅಂತ. ನಾನು ಆವಾಗಲೇ ತೋರಿಸಿದ್ನಲ್ಲ ಪೀಠದಲ್ಲಿರೋದು, ಆ ದೇವರಿದು. ಇದು ಸಹ ಇಲ್ಲೇ ಒಡಮೂಡಿರೋದು. ಇಲ್ಲಿ ಕೋಳಿ ಮತ್ತು ಮರಿ ಎಲ್ಲ ಮಾಡ್ತಾರೆ. ಈ ದೇವರಿಗೆ ಖಾರ ಆಗುತ್ತೆ. ಇಲ್ಲೂ ಸಹ ಹೋಮ ಮಾಡಿದರು. ಆ ಅಮ್ಮಂಗೆ ಸಪ್ರೇಟು, ಈ ಅಮ್ಮಂಗೆ ಸಪ್ರೇಟಾಗಿ ಹೋಮ ಮಾಡಿದರು. ಇಲ್ಲಿ ಬೇವನಹಳ್ಳಿ ಅಮ್ಮಂಗೆ ಮೆಣಸಿನ್ಕಾಯಿ ಹೋಮ ಮಾಡಿದರು. ಇಲ್ಲಿ ಏನೇ ಹರಕೆ ಮಾಡ್ಕೊಂಡ್ರು ಕೋಳಿ ಮತ್ತು ಮರಿ ಎಲ್ಲ ತೊಗೊಂಬಂದು ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಇಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋಕ್ಕೆ ಮತ್ತು ಅಡುಗೆ ಎಲ್ಲ ಮಾಡೋಕ್ಕೆ ಎಲ್ಲ ಜಾಗ ಕೂಡ ಚೆನ್ನಾಗಿದೆ. ಇದು ಹೊಲ್ಮಾಳದಲ್ಲಿ ಬರುತ್ತೆ ದೇವಸ್ಥಾನ. ಇಲ್ಲಿ ಎಲ್ಲ ರೀತಿ ಸೌಲಭ್ಯ ಇರುತ್ತೆ. ಇಲ್ಲಿ ಎಂಥ ಕಷ್ಟ ಇದ್ದರೂ ಬಂದರೂ ಸಹ ಪರಿಹಾರ ಆಗುತ್ತೆ.
ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾನು ಇವಾಗ ಹೋಗ್ತಾ ಇರೋದು ನಿಮ್ಗೆ ಆವಾಗಲೇ ದೇವಸ್ಥಾನ ಇದೆ ಊರೊಳಗೆ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಆವಾಗಲೇ ಪೀಠ ಹೇಳಿದ್ನಲ್ಲ, ಆ ದೇವರು ಇಲ್ಲೇ ಇರುತ್ತೆ. ನಾವು ಹೋಗಿದ್ದೀವಾಗ ಮೂಲಸ್ಥಾನಕ್ಕೆ. ಇವಾಗ ಹೋಗ್ತಿರೋದು ಊರೊಳಗಡೆ ದೇವಸ್ಥಾನ ಇದೆ ಅನ್ನಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ, ಇದೇ ಅಮ್ಮನ ದೇವಸ್ಥಾನ. ದೇವರು ಯಾವಾಗಲೂ ಇಲ್ಲೇ ಇರುತ್ತೆ. ಜನ ಇಲ್ಲಿಗೆ ಬಂದು ಅಮ್ಮನ ಕೇಳ್ಕೊಂಡು ಹೋಗ್ತಾರೆ. ನೋಡಿ ಇದೇ ಅಮ್ಮನ ದೇವಸ್ಥಾನ. ಕರಿಯಮ್ಮ ದೇವಿ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.